ಇದೇ ತಿಂಗಳು 28/8/2026 ರಕ್ಷಾಬಂಧನವಿರುತ್ತದೆ. ಈ ರಕ್ಷಾಬಂಧನದ ಇನ್ನೊಂದು ಹೆಸರು ನೂಲ ಹುಣ್ಣಿಮೆ ಅಂತ ಕೂಡ ಹೇಳ್ತೀವಿ. ನೂಲು ಎಂದರೆ ದಾರ. ಈ ಒಂದು ಪದ್ಧತಿಯು ಯಾವಾಗ ಶುರುವಾಯಿತು ಅಂದರೆ ಶ್ರೀಕೃಷ್ಣ ಮತ್ತು ದ್ರೌಪದಿಯರಿಂದ ಈ ಒಂದು ನೂಲ ಹುಣ್ಣಿಮೆ ಏನು ರಕ್ಷಾಬಂಧನ ಅಂತ ಕರಿತಾ ಇದ್ದೀವಿ ಇದು ಶುರುವಾಗುತ್ತದೆ. ಈ ರಕ್ಷಾಬಂಧನದ ವಿಶೇಷವೇನು ಅಂದರೆ ಸೋದರ ಸೋದರಿಯರಿಗೆ ರಕ್ಷೆಯನ್ನು ಕಟ್ಟುವಂಥದ್ದು. ಅಂದರೆ ತಂಗಿ ಅಣ್ಣನಿಗೆ, ಅಕ್ಕ ತಮ್ಮನಿಗೆ ಅಥವಾ ಅಣ್ಣನಿಗೆ ರಕ್ಷಾಬಂಧನವನ್ನ ಕಟ್ಟುತ್ತಾರೆ. ಸುರಕ್ಷಿತವಾಗಿರ್ಲಿ, ಹಾಗೆ ನನ್ನನ್ನು ಸುರಕ್ಷಿತವಾಗಿ ಇಡಲಿ, ನನ್ನನ್ನು ಅವನು ಕೊನೆಯವರೆಗೂ ನೋಡ್ಕೊಳ್ಳಿ ಅನ್ನೋ ಒಂದು ಭಾವದಿಂದ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರು ಕಟ್ಟುವಂತಹ ಒಂದು ರಕ್ಷಾಬಂಧನವಾಗಿರುತ್ತದೆ. ಇದು ಕಾಲಗಳ ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಒಮ್ಮೆ ತಂಗಿಯಾದ ದ್ರೌಪದಿಯನ್ನು ನೋಡಲಿಕ್ಕೆ ಅವ್ರ ಮನೆಗೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕದಾದ ಏಟಾಗಿರುತ್ತೆ ಕೃಷ್ಣನಿಗೆ. ದ್ರೌಪದಿ ಅದನ್ನು ನೋಡಿ ತನ್ನ ಸೀರೆಯ ಸೆರಗನ್ನೇ ಕಟ್ಟು ಮಾಡಿ ಅಣ್ಣನಿಗೆ ಕಟ್ಟುತ್ತಾಳೆ ದಾರವನ್ನು. ಗಾಯ ವಾಸಿಯಾಗಲಿ ಅಂತ, ರಕ್ತ ಕಮ್ಮಿ ಆಗಲಿ ಅಂತ ಕಟ್ಟಿರ್ತಾಳೆ. ಆ ಒಂದು ಕೃತಜ್ಞತಾ ಮನೋಭಾವ ಕೃಷ್ಣನಿಗಿರುತ್ತೆ. ಆಗ ಒಮ್ಮೆ ಏನು ಮಾಡ್ತಾನೆ, ದ್ರೌಪದಿಯನ್ನು ಪಗಡೆಯಲ್ಲಿ ಇಟ್ಟು ಪಾಂಡವರು ಕೌರವರ ಎದುರು ಸೋತೋಗಿರ್ತಾರೆ. ಅಂತಹ ಟೈಮ್ನಲ್ಲಿ ಸೀರೆಯನ್ನು ದುಶ್ಯಾಸನ ಎಳಿತಾ ಇರಬೇಕಾದ್ರೆ ದ್ರೌಪದಿಯು ತನ್ನ ಅಣ್ಣನಾದ ಕೃಷ್ಣನನ್ನು ಬೇಡ್ಕೋತಾಳೆ. ತಕ್ಷಣ ಕೃಷ್ಣ ಪರಮಾತ್ಮ ಬಂದು ದ್ರೌಪದಿಯನ್ನು, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ದ್ರೌಪದಿಯನ್ನು ಕಾಪಾಡುವಂತಹದ್ದು. ಈ ಒಂದು ನೂಲ ಹುಣ್ಣಿಮೆ ಏನು ರಕ್ಷಾಬಂಧನ ಅಂತ ಕರಿತೀವಿ, ಇದು ಅವತ್ತಿನಿಂದ ಶುರುವಾದಂತಹ ಒಂದು ಪವಿತ್ರವಾದ ಬಂಧನವಾಗಿರುತ್ತದೆ. ಎಲ್ಲ ಸೋದರ ಸೋದರಿಯರು ಕೂಡ ಈ ಒಂದು ರಕ್ಷಾಬಂಧನವನ್ನು ಯಾವುದೇ ಭೇದ ಭಾವ ಇಲ್ಲದೆ ನಿಷ್ಕಲ್ಮಶವಾಗಿ ರಕ್ಷಾಬಂಧನವನ್ನು ಮಾಡ್ತಾರೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಆಸ್ಟ್ರೋತಾರಿಣಿ ಹೋಲಿಸ್ಟಿಕ್ ಸೆಂಟರ್ ಕಡೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ರಕ್ಷಾಬಂಧನದ ಶುಭಾಶಯಗಳು.